ಆಗುತ್ತದೆ. ನೀವು ಮಾಡಿದ ಮಾತುಗಳು ಸತ್ಯವೇ. ಮದುವೆ ಆದ ಹೆಣ್ಣಿಗೆ ತನ್ನ ಗಂಡನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವ ಬಯಕೆ ಇರುತ್ತದೆ. ಆ ಕಾರಣಕ್ಕಾಗಿ ನೂರಾರು ಕನಸುಗಳನ್ನ ಕಟ್ಟಿರ್ತಾಳೆ. ಹೇಗೆ ನೋಡ್ತೀಯ ನನ್ನ ಕಣ್ಣನ್ನು? ನಾ ನೋಡದೆ ಇದ್ರು ಹೆಂಡತಿಯ ಕಣ್ಣೀರನ್ನ ಒರೆಸುವಂತ ಶಕ್ತಿಯಾದ್ರೂ ನಿಮಗುಂಟಲ್ಲ. ಉಂಟು. ಗಂಡನ ಭುಜದ ಮೇಲೆ ತಲೆ ಇಟ್ಟು ಒರಗುವ ಬಯಕೆ ಇರುತ್ತದೆ. ಹೇಗೆ ಇಡ್ತೀಯ ನಿನ್ನ ಭುಜವನ್ನು? ಭುಜದ ಮೇಲೆ ತಲೆ ಇಟ್ಟಾಗ ಸತಿಯ ತಲೆಯನ್ನ ನೇವರಿಸುವಂತ ಗುಣ ಆದ್ರೂ ನಿಮಗುಂಟಲ್ಲ. ಅಷ್ಟು ಸಾಕು ಸ್ವಾಮಿ. ಆದ್ರೆ ನೀವೊಬ್ಬರು ಕುರೂಪಿ ಕುಂಟ ಎಂಬ ಕಾರಣಕ್ಕಾಗಿ ವ್ಯತಿಸುತ್ತಾ ಇಲ್ಲ. ಮತ್ಯಾಕೆ ಕಣ್ಣೀರು ಗುಣ? ಒಬ್ಬ ಕುರೂಪಿಯೊಂದಿಗೆ ಚಂದದ ಹೆಂಡತಿ ಇದ್ದಾಳೆ ಅಂತ ಆದ್ರೆ ಈ ಲೋಕದೊಳಗೆ ಕಾಮುಕರ ಸಂಖ್ಯೆಗೇನು ಬರಗಾಲ ಇಲ್ಲವಷ್ಟೇ. ಎಲ್ಲಾದ್ರೂ ಅಂತವರಿಂದ ಆಪತ್ತು ಬಂದ್ರೆ ಮಾನವನ್ನ ಉಳಿಸಿಕೊಳ್ಳುವುದು ಕಷ್ಟ ಎಂಬ ಕಾರಣಕ್ಕಾಗಿ ವ್ಯಥೆಗೆ ಒಳಗಾಗಿ ಹೋದೆ. ಗುಣ, ನಿನ್ನ ಅನುಮಾನ ಸಹಜವಾದದ್ದೇ. ಆದ್ರೊಂದು ಕತೆ ಕೇಳಲಿಲ್ವೇನೆ? ಏನು? ಬಲಿಷ್ಠರಾದಂತ 5 ಮಂದಿ ಗಂಡಂದಿರುವಾಗಲೂ ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿಯ ಮಾನ ಹೋಗುವಂತ ಪರಿಸ್ಥಿತಿ ಬಂದಾಗ ಗಂಡಂದಿರ ಬಲ ವಿನಿಯೋಗಕ್ಕೆ ಬಂತೇನೆ. ಇಲ್ಲ. ಆ ಹೊತ್ತು ಅವಳನ್ನು ರಕ್ಷಿಸಿದ್ಯಾವುದು? ಯಾವುದು? ಅವಳು ಆಚರಿಸಿದ ಧರ್ಮ. ಹೆಣ್ಣಾದವಳು ಪತಿ ಪರಾಯಣೆಯಾಗಿ ನಿತ್ಯವೂ ಗಂಡನ್ನೇ ಸೇವಿಸಿದ್ರೆ ಅವಳು ಆಚರಿಸಿದ ಧರ್ಮವೇ ಅವಳ ರಕ್ಷಣೆ ಮಾಡುತ್ತದೆ. ನಾನು ಕೂಡ ಅದೇ ಬಯಕೆಯನ್ನ ಇರಿಸಿಕೊಂಡವಳು, ಧರ್ಮದಿಂದಲೇ ನಡೆಯಬೇಕು ಎನ್ನುವ ಹಾಗೆ. ಆದರೆ ಏನೇ ಈ ಕ್ಷಣಕ್ಕೆ ನೀವೇನೋ ಬೇಡ ಇವಳ ಕಣ್ಣೀರಿಗೆ ಕಾರಣರಾಗಬಾರದು ಅಂತ ಹೊರಟು ನಿಂತಿರಿ. ಹೌದು ಗುಣ. ಇದು ತನಕ ನಿಮ್ಮೊಬ್ಬರ ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದವರು. ಇನ್ನು ಜೊತೆಗೆ ನಾನು ನಿಮಗೆ ಸ್ವಲ್ಪ ದಿನ ನೆಮ್ಮದಿ ಸಿಗಬಹುದು ಸ್ವಾಮಿ. ಆಮೇಲೆ ಇವಳನ್ನು ನೋಡಿಕೊಳ್ಳುವುದು ತನಗೆ ಕಷ್ಟ ಎನ್ನುವ ಹಾಗೆ ನೀವು ಕೈ ಬಿಟ್ಟಿರಿ ಅಂತ ಆದ್ರೆ ಎತ್ತ ಹೋಗ್ಬೇಕು ನಾನು. ಹಿಂದೆ ದಮಯಂತಿಯ ಸ್ಥಿತಿ ನೆನಪಿಗೆ ಬರ್ತಾ ಇದೆ. ಹೇಗೋ ನಳ ಚಕ್ರವರ್ತಿ ದ್ಯೂತದಲ್ಲಿ ಸರ್ವ ಸಂಪತ್ತನ್ನ ಕಳೆದು